ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನು ನಿನ್ನೆ ರಾತ್ರಿ ಈ ವಿಡಿಯೋನ ಇಂಗ್ಲೀಷಲ್ಲಿ ಬಿಟ್ಟಿದ್ದೆ. ಸೊ ಹೀಗಾಗಿ ಸ್ಟೂಡೆಂಟ್ಸ್ ಏನು ಮಾಡ್ತಾಯಿದ್ದಾರೆ, ಸ್ವಲ್ಪ ಕನ್ನಡದಲ್ಲಿ ಹೇಳಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಸೊ ಅದಕ್ಕೆ ಈ ವಿಡಿಯೋನ ನಾನು ಇವತ್ತು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಂದರೆ ಪ್ಲೇಸಸ್ ಇನ್ ನ್ಯೂಸ್ ಅಂದರೆ ಇತ್ತೀಚೆಗೆ ನ್ಯೂಸಲ್ಲಿರೋ ಒಂದಿಷ್ಟು ಕರ್ನಾಟಕ ಇದು ಇಂಡಿಯಾದು ಅಂದರೆ ಭಾರತ ದೇಶದಲ್ಲಿರುವ ಒಂದಿಷ್ಟು ರಾಜ್ಯಗಳು ಮತ್ತು ಅಲ್ಲಿರುವ ಒಂದಿಷ್ಟು ಪ್ರದೇಶಗಳು ನ್ಯೂಸಲ್ಲಿತ್ತು. ಯಾವ ಕಾರಣದಿಂದ ನ್ಯೂಸಲ್ಲಿತ್ತು? ಸೊ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುತ್ತೆ. ಸೊ ಇದ್ರ ಮೇಲೆ ಕ್ವಶನ್ಸೇ ಬರುತ್ತೆ ಜಾಸ್ತಿ. ಸೊ ನ್ಯೂಸಲ್ಲಿ ಯಾವುದಿರುತ್ತೆ ಆಲ್ಮೋಸ್ಟ್ ಆಲ್ MCQsನ ಅದನ್ನೇ ಅವನು ಫ್ರೇಮ್ ಮಾಡಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೇಳ್ತಾನೆ. ಸೊ ಹೀಗಾಗಿ ಇದು ತುಂಬ ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಗಿರುತ್ತೆ. ಸೊ ಯಾಕೆ ಒಂದಿಷ್ಟು ವಿಷಯಗಳಂದರೆ ಒಂದಿಷ್ಟು ರಾಜ್ಯಗಳು ಮತ್ತು ಒಂದಿಷ್ಟು ಪ್ರದೇಶಗಳು, ಭಾರತದಲ್ಲಿರೋ ಒಂದಿಷ್ಟು ರಾಜ್ಯಗಳು ಮತ್ತು ಪ್ರದೇಶಗಳು ಯಾವ ಕಾರಣಕ್ಕೆ ನ್ಯೂಸಲ್ಲಿತ್ತು ಮತ್ತು ಇದ್ರ ಮೇಲೆ ಕ್ವಶನ್ಸ್ ಬರೋದು ತುಂಬ ಚಾನ್ಸಸ್ ತುಂಬ ಇರುತ್ತೆ. ಸೊ ಹೀಗಾಗಿ ಇವತ್ತು ಕನ್ನಡದಲ್ಲೇ ನಾವು ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡೋಣ. ಅರ್ಥ ಆಯ್ತಾ? ಸೊ ಫಸ್ಟ್ ರಾಜ್ಯಕ್ಕೆ ಹೋಗೋಣ. ಫಸ್ಟ್ ರಾಜ್ಯದಲ್ಲಿ ಅಂದರೆ ಉತ್ತರಾಖಂಡ್ ರಾಜ್ಯ ಇದೆ. ಉತ್ತರಾಖಂಡ್ ಯಾಕೆ ಇದು ಇವತ್ತು ನ್ಯೂಸಲ್ಲಿದೆ ಅಂದರೆ ಇಂಡಿಯಾದು ಹೈಯೆಸ್ಟ್ ಹರ್ಬಲ್ ಪಾರ್ಕು ಇಲ್ಲಿ ಇನಾಗ್ರೇಟೆಡ್ ಆಗುತ್ತೆ. ಯಾವುದು? ಚಮೋಲಿ ಅನ್ನೋ ಡಿಸ್ಟಿಕಲ್ಲಿ, ಚಮೋಲಿ ಅನ್ನೋ ಜಿಲ್ಲೆಯಲ್ಲಿ ಇದು ಇನಾಗ್ರೇಟ್ ಆಗುತ್ತೆ. ಸೊ ಹೀಗಾಗಿ ಉತ್ತರಾಖಂಡ ನ್ಯೂಸಲ್ಲಿದೆ. ಅರ್ಥ ಆಯ್ತಾ? ಸೊ ಇದು ಇಂಪಾರ್ಟೆಂಟ್ ಆಸ್ಪೆಕ್ಟು. ನೆಕ್ಸ್ಟ್ ಬಂದರೆ ನ್ಯೂ ದೆಹಲಿ ಏನಕ್ಕೆ ಇದು ನ್ಯೂಸಲ್ಲಿದೆ ಅಂತ ಕೇಳಿದ್ರೆ, ಸ್ಮಾಗ್ ಅನ್ನೋ ಟವರ್ ಇದೆ, ಅಲ್ಲಿ ಸ್ಮಾಗ್ ಟವರ್ ಇದೆ. ಕಾನಚ್ಕಟ್ ಪ್ಲೇಸಲ್ಲಿ ಈ ಪ್ಲೇಸಲ್ಲಿ ಇದು ಒಂದು ಸ್ಮಾಗ್ ಟವರ್ ಇದೆ. ಸೊ ಇದಕ್ಕೆ ಈ ಒಂದು ಕಾರಣದಿಂದ ಸ್ಮಾಗ್ ಟವರ್ ಇರೋ ಒಂದು ಕಾರಣ ಇದೆ. ಯಾಕಂದರೆ ನ್ಯೂ ದೆಹಲಿ ಆಲ್ಮೋಸ್ಟ್ ಆಲ್ ಯಾವಾಗಲೂ ಅದು ಕಂಟಾಮಿನೇಟೆಡ್ ಏರಿಯಾ, ಅಂದರೆ ಅಲ್ಲಿ ಕರೆಕ್ಟಾಗಿ ಪ್ರಾಪರಾಗಿ ಏರ್ ಯಾವತ್ತೂ ಸಿಗಲ್ಲ. ಏರ್ ಸಿಗಲ್ಲ ಇನ್ ದ ಸೆನ್ಸ್ ವಾಟ್, ಪ್ರತಿ ಟೈಮು ಅಲ್ಲಿ ಏರ್ ತುಂಬ ಸಿಕ್ಕಾಪಟ್ಟೆ ಪೊಲ್ಯೂಷನ್ ಆಗಿಬಿಟ್ಟು ಸಿಕ್ಕಾಪಟ್ಟೆ ಏರ್ ಪೊಲ್ಯೂಷನ್ ಆಗಿದೆ. ಸೊ ಹೀಗಾಗಿ ಅಲ್ಲಿ ಸ್ಮಾಗ್ ಟವರ್ಸು ಇಂಥವೆಲ್ಲ ಆಲ್ಮೋಸ್ಟ್ ಆಲ್ ಇಂಥವೆಲ್ಲ ನ್ಯೂಸಲ್ಲಿ ಬರ್ತಾ ಇರುತ್ತೆ. ಸೊ ಹೀಗಾಗಿ ಇದೊಂದು ಇಂಪಾರ್ಟೆಂಟ್ ಆಕ್ಸೆಪ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಹರಿಯಾಣ ರಾಜ್ಯ ಯಾವ ಕಾರಣದಿಂದ ಇದು ನ್ಯೂಸಲ್ಲಿದೆ ಅಂತ ನೋಡಿದ್ರೆ, ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್ ಮತ್ತು ಗುರ್ಗಾಂವ್ ವೈಲ್ಡ್ ಲೈಫ್ ಸೆಂಚುರಿ ಮತ್ತು ಬಿಂದಿವಾಸ್ ವೈಲ್ಡ್ ಲೈಫ್ ಸೆಂಚುರಿ ಮತ್ತು ಜಹಾಜಾರ್ ಇದನ್ನು ರಾಮ್ಸರ್ ಅನ್ನೋ ಲಿಸ್ಟಿಗೆ ಆ್ಯಡ್ ಮಾಡ್ತಾರೆ. ಯಾವುದು? ಇವು ನಾಲ್ಕು ಯಾವ್ಯಾವುದು? ಒಂದು ನ್ಯಾಷನಲ್ ನ್ಯೂಸ್ ಪಾರ್ಕ್ ಒಂದು, ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್, ಗುರ್ಗಾಂವ್ ವೈಲ್ಡ್ ಲೈಫ್ ಸೆಂಚುರಿ ಒಂದು, ಬಿಂದಿವಾಸ್ ವೈಲ್ಡ್ ಲೈಫ್ ಸೆಂಚುರಿ ಒಂದು ಮತ್ತು ಜಹಾಜಾರ್ ಇದು ರಾಮ್ಸರ ಅನ್ನೋ ಲಿಸ್ಟಿಗೆ ಆ್ಯಡ್ ಮಾಡ್ತಾರೆ. ಹೀಗಾಗಿ ಸೊ ಹರಿಯಾಣ ಕೂಡ ಏನಾಗಿರುತ್ತೆ ಅಂದರೆ ಇವತ್ತು ನ್ಯೂಸಲ್ಲಿ ಈ ರೀಸೆಂಟಾಗಿ ಕಳೆದ ಒಂದಿಷ್ಟು ಮಂತ್ಗಳಲ್ಲಿ ಅಂದರೆ ಕರೆಂಟ್ ಅಫೇರ್ಸ್ಗಳಲ್ಲಿ ಅಂದರೆ 2021 ಕರೆಂಟ್ ಅಫೇರ್ಸಲ್ಲಿ ಇದು ಕೂಡ ಒಂದು ಸುದ್ದಿ ಆಗಿರುತ್ತೆ. ಸೊ ಹೀಗಾಗಿ ಇದ್ರ ಬಗ್ಗೆ ನೆನ್ಪಿಟ್ಕೋಬೇಕು. ಸೊ ನಿಮ್ಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂದರೆ ಸಡನ್ನಾಗಿ ಏನು ಬಂದುಬಿಡುತ್ತೆ ಕ್ವಶನ್ಸ್ ಅಂದರೆ ಕೇಳ್ಬಿಡ್ತಾರೆ. ಏನಂತ ಕೇಳ್ತಾರೆ? ಸೊ ನ್ಯಾಷನಲ್ ಗುರ್ಗಾಮ್ ಅಂತ ಅಥವಾ ಬಿಂದಿವಾಸ್ ನೀವು ಕೇಳೇ ಇರಲ್ಲ ಎಕ್ಸಾಮ್ಸಲ್ಲಿ ಓದುವಾಗ ಎಲ್ಲ. ಬಿಂದಿವಾಸ್ ವೈಲ್ಡ್ ಲೈಫ್ ಸೆಂಚುರಿ ಯಾವ ರಾಜ್ಯದಲ್ಲಿ ಬಂದುಬಿಡುತ್ತೆ ಅಂತ ಕೇಳ್ತಾರೆ. ಸೊ ಅವಾಗ ನೀವು ಹರಿಯಾಣ ಅಂತ ಟಿಕ್ ಹಾಕಬೇಕಾಗಿರುತ್ತೆ. ಸೊ ಅದು ಬಿಟ್ಟು ಇಲ್ಲಾಂದರೆ ಈ ರೀತಿ ಕೇಳ್ತಾರೆ, ರಾಮ್ಸರ್ ಲಿಸ್ಟಲ್ಲಿ ಇತ್ತೀಚೆಗೆ ಹರಿಯಾಣದಲ್ಲಿರೋ ಯಾವ ಒಂದು ವೈಲ್ಡ್ ಲೈಫ್ ಸೆಂಚುರಿಯನ್ನು ಆ್ಯಡ್ ಮಾಡಲಾಯಿತು ಅಂತ ಕೇಳ್ತಾರೆ. ಸೊ ಅವಾಗ ನೀವು ಏನು ಹೇಳಬೇಕಾಗುತ್ತೆ ಅಂದರೆ ಗುರ್ಗಾಂವ್ ಮತ್ತು ಬಿಂದಿವಾಸ್ ವೈಲ್ಡ್ ಲೈಫ್ ಸೆಂಚುರಿನ ರಾಮ್ಸರ್ ಅನ್ನೋ ಲಿಸ್ಟಲ್ಲಿ ಆ್ಯಡ್ ಮಾಡಿದ್ರು ಅಂತ ಹೇಳಬೇಕಾಗುತ್ತೆ. ಸೊ ಈ ರೀತಿ ಕ್ವಶನ್ಸ್ ಫ್ರೇಮ್ ಆಗುತ್ತೆ. ಸೊ ಇದನ್ನು ಇಂಪಾರ್ಟೆಂಟ್ ಆಕ್ಸೆಪ್ಷನ್ಸ್ ನೆನ್ಪಿಡಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ಗೆ ಹೋಗೋಣ. ನೆಕ್ಸ್ಟ್ ಗುಜರಾತು 4 ರೀಜನ್ನಿಂದ ಇದು ಕೂಡ ನ್ಯೂಸಲ್ಲಿತ್ತು ಗುಜರಾತು. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ್ಯಾವ 4 ರೀಜನ್? ಬನ್ನಿ ಗ್ರಾಸ್ಲ್ಯಾಂಡ್ ಅನ್ನೋದು ಅದು ಒಂದು ಟ್ರೀ ಸ್ಪೆಸೀಸ್ ಆಗಿರುತ್ತೆ. ಸೊ ಇದನ್ನು ಇಲ್ಲಿ ಕಂಡು ಬಂದಿರುತ್ತದೆ. ಒಂದು ಟ್ರೀ ಸ್ಪೆಸೀಸ್. ಯಾವುದು ಟ್ರೀ ಸ್ಪೆಸೀಸ್? ಬನ್ನಿ ಗ್ರಾಸ್ಲ್ಯಾಂಡ್ ಅಂತ ಇದೊಂದು ಗಿಡಮೂಲಿಕೆ. ಇದು ಕೂಡ ನ್ಯೂಸಲ್ಲಿ ಇದು ಒಂದು ಅಲ್ಲಿ ಸಿಕ್ಕಿರುತ್ತೆ. ಸೊ ಹೀಗಾಗಿ ಅದು ಕೂಡ ನ್ಯೂಸಲ್ಲಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ತಲೋ ಲೇಕ್ ವೈಲ್ಡ್ ಲೈಫ್ ಸೆಂಚುರಿ ಮತ್ತು ಅಹಮದಾಬಾದ್ ವೆಟ್ಲ್ಯಾಂಡ್ ಆ್ಯಂಡ್ ವದಾವಾನ್ ವೆಟ್ಲ್ಯಾಂಡ್ ವಡಾವಡ ಎಡೆಡ್ ಇದು ಕೂಡ ಈ ಇಂಥ ಪ್ರದೇಶಗಳು ಇಲ್ಲಿ ಅಹಮದಾಬಾದಲ್ಲಿ ನೋಡಿ. ಆವಾಗಲೇ ನಾವು ಹರಿಯಾಣದಲ್ಲಿ ರಾಮ್ಸರ್ ಲಿಸ್ಟಲ್ಲಿ ಒಂದಿಷ್ಟು ವೈಲ್ಡ್ ಲೈಫ್ ಸೆಂಚುರೀಸು ಆ್ಯಡ್ ಆಯಿತು ರಾಮ್ಸರ್ ಲಿಸ್ಟಲ್ಲಿ ಇಲ್ಲಿ. ಸೊ ಇಲ್ಲಿ ಕೂಡ ಏನಾಗಿದೆ ರಾಮ್ಸರ್ ಲಿಸ್ಟಲ್ಲಿ ಯಾವ್ಯಾವುದಂದರೆ ಒಂದು ತಲೋ ಲೇಕ್ ವೈಲ್ಡ್ ಲೈಫ್ ಸೆಂಚುರಿ ಕೂಡ ರಾಮ್ಸರ್ ಲಿಸ್ಟಲ್ಲಿ ಆ್ಯಡ್ ಆಗಿದೆ. ಆಮೇಲೆ 2 ಪ್ರದೇಶಗಳು ಆ್ಯಡ್ ಆಗಿದೆ. ಯಾವ್ಯಾವುದು? ಅಹಮದಾಬಾದ್ ಮತ್ತು ವದಾವಾನ ವೆಟ್ಲ್ಯಾಂಡ್ ಇವೆರಡು ಏನಾಗಿದೆ ರಾಮ್ಸರ್ ಲಿಸ್ಟಲ್ಲಿ ಆ್ಯಡ್ ಆಗಿದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಫೌಂಡೇಶನ್ ಸ್ಟೋನ್ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಇನ್ ಸೋಮನಾಥ್. ಏನು ಮಾಡುತ್ತೆ ಅಂದರೆ ಸೋಮನಾಥ್ ಅನ್ನೋ ದೇವಾಲಯ ನಾಟ್ ಸೋಮನಾಥ್. ಸೊ ಏನಾಗಿದೆ ಅಂದರೆ ಫೌಂಡೇಶನ್ ಸ್ಟೋನ್ ಅಂದರೆ ಮಲ್ಟಿಪಲ್ ಪ್ರಾಜೆಕ್ಟ್ಸಲ್ಲಿ ಸೋಮನಾಥಲ್ಲಿ ಒಂದಿಷ್ಟು ಫೌಂಡೇಶನ್ ಸ್ಟೋನ್ಸ್ ಮಲ್ಟಿಪಲ್ ಪ್ರಾಜೆಕ್ಟ್ಸ್ನ ಇನಾಗ್ರೇಟ್ ಅಂದರೆ ಸ್ಟಾರ್ಟ್ ಮಾಡಿದ್ದಾರೆ, ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಒಂದಿಷ್ಟು ಪ್ರಾಜೆಕ್ಟ್ಸ್ಗಳು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ಗುದ್ಲಿ ಪೂಜೆ ಅಂತೀವಲ್ಲ ನಾವು ಕನ್ನಡದಲ್ಲಿ, ಫೌಂಡೇಶನ್ ಸ್ಟೋನ್ ಇಸ್ ನಥಿಂಗ್ ಬಟ್ ಕನ್ನಡದಲ್ಲಿ ನಮ್ಮ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಗುದ್ಲಿ ಪೂಜೆ ಮಾಡ್ತೀವಲ್ಲ ಒಂದಿಷ್ಟು ಪ್ರಾಜೆಕ್ಟ್ಸ್ನ ಸ್ಟಾರ್ಟ್ ಮಾಡುವಾಗ. ಸೊ ಅದು ಒಂದಿಷ್ಟು ಅಂಥ ಪ್ರಾಜೆಕ್ಟ್ಸು ಸ್ಟಾರ್ಟ್ ಆಗಿದೆ. ಸೊ ಈ ಕಾರಣದಿಂದ ನಾವು ಇದನ್ನು ಇದು ಎಲ್ಲಿ ನಡೀತು ಅಂತ ಕೇಳಿ ಸೋಮನಾಥಲ್ಲಿ ಗುಜರಾತ್ ಸ್ಟೇಟಲ್ಲಿ ಸೋಮನಾಥ್ ಅನ್ನೋ ಪ್ಲೇಸಲ್ಲಿ ಇದು ನಡೀತಾ ಇದೆ. ಇಂಥ ಒಂದಿಷ್ಟು ಪ್ರಾಜೆಕ್ಟ್ಗಳು ಸ್ಟಾರ್ಟ್ ಆಗಿದ್ದಾವೆ. ಸೊ ಹೀಗಾಗಿ ಅದು ಕೂಡ ನ್ಯೂಸಲ್ಲಿದೆ. ಸೊ ಲಾಸ್ಟ್ ಪಾಯಿಂಟು ಗುಜರಾತಲ್ಲಿ 4ನೇ ರೀಸನ್ಸ್ ಏನಂದರೆ ರೀಜನಲ್ ಕನೆಕ್ಟಿವಿಟಿ ಅಂಡರ್ UDAN ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಇನ್ ಜಮ್ನಾನಗರ್ ಅಂತ ಬಂದಿದೆ.
ಜಾಮ್ನಗರ್ ಅಂತ ಜಮ್ನಾನಗರ್ ಅಂತ ಕರಿಬೋದು, ಜಾಮ್ನಗರ್ ಅಂತ ಕರಿಬೋದು. ಸೊ ಇದು ಏನು ರೀಜನಲ್ ಕನೆಕ್ಟಿವಿಟಿ ಅಂಡರ್ UDAN ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಇನ್ ಜಮ್ನಾನಗರ್ ಅಂದರೆ ಏನು ಗೊತ್ತಾ? ಸೊ ಉದ್ಯಾನ್ ಅಂತ ಎಲ್ಲರಿಗೂ ಗೊತ್ತಾಯಿದೆ ಆಲ್ರೆಡಿ. ಸೊ ಉದ್ಯಾನ್ ಅನ್ನೋದು ಉದ್ಯಾನ್ ಅಂಡರಲ್ಲಿ ಏನಾಗಿದೆ ಅಂದರೆ ಒಂದು ರೀಜನಲ್ ಕನೆಕ್ಟಿವಿಟಿ ಅಂತ ಒಂದು ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇಟ್ಸ್ ಲೈಕ್ ಪ್ರಾಜೆಕ್ಟ್ ನಾವು ಪ್ರಾಜೆಕ್ಟ್ ಅಂತಲೇ ಕರಿಬೋದು ಅದನ್ನು. ಅದೊಂದು ಅಭಿಯಾನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಇದರಿಂದ ಇವು 4 ರೀಸನ್ನಿಂದ ಗುಜರಾತ್ ಕೂಡ ಏನಾಗಿತ್ತು ಕಳೆದ ತಿಂಗಳಲ್ಲಿ ಅಂದರೆ 2021 ನಾನು ಇವಾಗಲೇ ಹೇಳ್ದಂಗೆ 2021ರಲ್ಲಿ ಒಂದಿಷ್ಟು ಕಳೆದ ರಾಜ್ಯಗಳಲ್ಲಿ ಇದು ಕೂಡ ನ್ಯೂಸಲ್ಲಿತ್ತು. ಸೊ ನೆಕ್ಸ್ಟ್ ನೋಡೋಣ ಯಾವುದಂದರೆ ಮಧ್ಯಪ್ರದೇಶ ಯಾಕೆ ನ್ಯೂಸಲ್ಲಿತ್ತು ಅನ್ನೋದು ನೋಡೋಣ. ಸೊ ಇಲ್ಲೇನಿಲ್ಲ, ಮಧ್ಯಪ್ರದೇಶಲ್ಲಿ ಒಂದು ಬಫರ್ ಮೇನ್ ಸಫಾರ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಈ ಪ್ರೋಗ್ರಾಮ್ ಏನು ಮಾಡಿದೆ, 26 ಲಕ್ಷ ರೆವಿನ್ಯೂ ತಂದು ಕೊಟ್ಟಿದೆ ಮಧ್ಯಪ್ರದೇಶಿಗೆ. ಈ ಒಂದು ಪ್ರೋಗ್ರಾಮ್ ಇದೊಂದು ಪ್ರೋಗ್ರಾಮ್ ಇದೆ. ಸೊ ಬಫರ್ ಮೇನ್ ಸಫರ್ ಪ್ರೋಗ್ರಾಮ್ ಅಂತ ಈ ಒಂದು ಪ್ರೋಗ್ರಾಮ್ ಏನು ಮಾಡಿದೆ ಅಂದರೆ ಮಧ್ಯಪ್ರದೇಶ ಗೌರ್ಮೆಂಟ್ಗೆ 26 ಲಕ್ಷ ರೂಪಾಯಿ ರೆವಿನ್ಯೂ ಮಾಡಿಕೊಟ್ಟಿದೆ. ಸೊ ಈ ಒಂದು ಕಾರಣದಿಂದ ಮಧ್ಯಪ್ರದೇಶ ಕೂಡ ನ್ಯೂಸಲ್ಲಿದೆ. ಸೊ ಇದು ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ 2021 ಸ್ಪೆಷಲಿ ಇದು ಆಗಸ್ಟ್ ತಿಂಗಳಲ್ಲಿ ನ್ಯೂಸಲ್ಲಿರೋದು ಒಂದಿಷ್ಟು ವಿಷಯಗಳು ಇವೆಲ್ಲ. ಸೊ ನಾನು ಏನು ಮಾಡ್ತೀನಿ, ಸೆಪ್ಟೆಂಬರ್ದು ಮಾಡ್ತೀನಿ, ಅಕ್ಟೋಬರ್ದು ಮಾಡ್ತೀನಿ, ತಲೆ ಕೆಡ್ಸ್ಕೋಬೇಡಿ ಆಯಿತಾ. ಅಪ್ಡೇಟ್ ಆಗಿರೋಣ ನಾವೆಲ್ಲ, ಓಕೆನಾ. ಸೊ ಇದು ಮೇನಾಗಿ ಹೇಳಬೇಕಾದ್ರೆ ಆಗಸ್ಟ್ ಅಂತ ಬರೆದ್ಬಿಡ್ತೀನಿ ಇಲ್ಲಿ, ರೈಟ್. ಆಗಸ್ಟ್ ತಿಂಗಳಂತ ಬರೆದ್ಬಿಡ್ತೀನಿ, AUGUST 2021. ಸೊ 21 ಈ ಒಂದು ತಿಂಗಳಲ್ಲಿ ಒಂದಿಷ್ಟು ಕೆಲವು ವಿಷಯಗಳು ಅಂದರೆ ಇವೆಲ್ಲ ವಿಷಯಗಳು ನ್ಯೂಸಲ್ಲಿರೋದು ಅಂತ ಅರ್ಥ ಆಯಿತಾ. ಸೊ ನೆಕ್ಸ್ಟ್ ಮಹಾರಾಷ್ಟ್ರ ನೋಡೋಣ. ಮಹಾರಾಷ್ಟ್ರ ಯಾಕೆ ನ್ಯೂಸಲ್ಲಿದೆ ಆಗಸ್ಟ್ ತಿಂಗಳಲ್ಲಿ ಅಂತ ನೋಡೋದಾದರೆ, ಸೊ ವೃಕ್ಷ ಬಂಧನ್ ಅನ್ನೋ ಪ್ರಾಜೆಕ್ಟ್ನ ಇಲ್ಲಿ ಏನಾಗುತ್ತೆ, ಪ್ರಾಜೆಕ್ಟ್ನ ಲಾಂಚ್ ಆಗಿರುತ್ತೆ ಅಲ್ಲಿ ಮಹಾರಾಷ್ಟ್ರದ ಯಾವಲ್ಲಿ ಔರಂಗಾಬಾದಲ್ಲಿ ವೃಕ್ಷಾಬಂಧನ ಅನ್ನೋ ಪ್ರಾಜೆಕ್ಟ್ನ ಲಾಂಚ್ ಮಾಡಿರ್ತಾರೆ ಮಹಾರಾಷ್ಟ್ರ ಗೌರ್ಮೆಂಟು. ಸೊ ಹೀಗಾಗಿ ಮಹಾರಾಷ್ಟ್ರ ಕೂಡ ಆಗಸ್ಟಲ್ಲಿ ನ್ಯೂಸಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ನೋಡೋಣ ಚಂಡೀಗಢ ನೋಡೋಣ, ರೈಟ್. ಸೊ ಚಂಡೀಗಢ ನೋಡೋದಾದರೆ ಚಂಡೀಗಢ ಗೌರ್ಮೆಂಟು 2 ರೀಸನಿಂದ ನ್ಯೂಸಲ್ಲಿದೆ. ಮೇನ್ ರೀಸನ್ ಏನಂದರೆ ಗೌರ್ಮೆಂಟ್ ರೆಕಗ್ನೈಸ್ ದಿ ಕಮ್ಯುನಿಟಿ ಫಾರೆಸ್ಟ್ ರಿಸೋರ್ಸಸ್ ರೈಟ್ಸ್ ಆನ್ ಎ ಅರ್ಬನ್ ಏರಿಯಾ ಆ್ಯಂಡ್ ಇನ್ ದಿ ಏರಿಯಾ ಆಫ್ ದ ಸಿತಾಂದಿ ಉದಯಂತಿ ಟೈಗರ್ ರಿಸರ್ವ್. ಸಿತಾಂದಿ ಉದಯಂತಿ ಟೈಗರ್ ರಿಸರ್ವ್. ಸೊ ನಿಮ್ಗೆ ಈ ಕ್ವಶನ್ ಹೆಂಗೆ ಕೇಳ್ತಾರೆ ಅಂದರೆ, ಈ ರಿಸರ್ವ್ ಅಂದರೆ ಸಿತಾಂದಿ ಉದಯನ್ ಟೈಗರ್ ರಿಸರ್ವ್ ಯಾವ ಡಿಸ್ಟಿಕಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಸೊ ಅವಾಗ ನೀವು ಚಂಡೀಗಢ ಅಂತ ಟಿಕ್ ಹಾಕಬೇಕಾಗತ್ತೆ. ಸೊ ಇಂಥ ಟೈಗರ್ ರಿಸರ್ವ್ಸ್ಗಳು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕು, ಅರ್ಥ ಆಯಿತಾ. ಸೊ ಇಂಡಿಯಾಸ್ ಎಲ್ಲನೂ ನೆನ್ಪಿಟ್ಕೊಳಕ್ಕಾಗಲ್ಲ. ಸೊ ಸಮ್ಟೈಮ್ಸ್ ಏನು ಮಾಡುತ್ತೀವಿ, ನಮ್ಮ ಎಕ್ಸಾಮ್ ಇನ್ನೊಂದು 5-6 ತಿಂಗಳಲ್ಲಿ ಇದೆ ಅಂದರೆ ಈ ರೀತಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ನ್ಯೂಸಲ್ಲಿ ಯಾವ್ಯಾವ ಟೈಗರ್ ರಿಸರ್ವ್ಸು ನ್ಯೂಸಲ್ಲಿದ್ದಾವೋ ಅಂಥದ್ದು ಏನು ಮಾಡಬೇಕು, ನಾವು ಒಂದಿಷ್ಟು ಗ್ಲಾನ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ನೋಡಿ, ಇದು ಮೋಸ್ಟ್ ಪ್ರಾಬಬ್ಲಿ ಇದು ಬರ್ಬೋದು ಇವಾಗ ನೆಕ್ಸ್ಟ್ ಎಲ್ಲ ಎಕ್ಸಾಮ್ಸ್ಗೂ ಬರ್ಬೋದು. ಇದು ಸಿತಾಂದಿ ಉದಂಟಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ಬೋದು. ಅವಾಗ ನಾವು ಚಂಡೀಗಢ ಅಂತ ಹೇಳಲೇಬೇಕು. ಸೊ ಮತ್ತೊಂದು ಏನಾಗಿದೆ, ಈ ಏರಿಯಾದಲ್ಲಿರೋದು ಒಂದಿಷ್ಟು ಫಾರೆಸ್ಟ್ ಏರಿಯಾಗಳು ಗೌರ್ಮೆಂಟ್ ರೆಕಗ್ನೈಸ್ ಮಾಡಿದೆ. ಸೊ ಇಲ್ಲಿ ಪೀಪಲ್ಸ್ ಇದ್ದಾರೆ, ಇಲ್ಲಿ ಒಂದು ಕಮ್ಯುನಿಟಿ ಇದೆ ಅಂತ ಗೌರ್ಮೆಂಟ್ ರೆಕಗ್ನೈಸ್ ಮಾಡಿದ್ದಾರೆ. ಹೀಗಾಗಿ ಚಂಡೀಗಢ ಗೌರ್ಮೆಂಟ್ ರೆಕಗ್ನೈಸ್ ಮಾಡಿದ್ದಾರೆ. ಹೀಗಾಗಿ ಈ ಒಂದು ನ್ಯೂಸು ಇದಕ್ಕೆ ಸಂಬಂಧಪಟ್ಟಂಗೆ ಈ ಟೈಗರ್ ರಿಸರ್ವ್ಗೆ ಸಂಬಂಧಪಟ್ಟಂಗೆ ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ, ರೆಕಗ್ನೈಸ್ ಮಾಡಿದ್ದಾರೆ. ಹೀಗಾಗಿ ಚಂಡೀಗಢ ಕೂಡ ಇದೇ ಒಂದು ರೀಸನ್ಗೆ ನ್ಯೂಸಲ್ಲಿದೆ. ನೆಕ್ಸ್ಟ್ ನೋಡೋದಾದರೆ ಇಂಡಿಯಾಸ್ ಫಸ್ಟ್ ಟ್ರೈಬಲ್ ಫುಡ್ ಪಾರ್ಕ್ ಕೂಡ ಓಪನ್ ಆಗಿದೆ ಜಗದಲ್ಪುರ ಅಥವಾ ಬಸ್ತಾರ್ ಡಿಸ್ಟಿಕ್ ಜಗದಲ್ಪುರ ಅನ್ನೋ ಪ್ಲೇಸು ಮತ್ತು ಬಸ್ತಾರ್ ಡಿಸ್ಟಿಕ್. ಇದು ಜಗದಲ್ಪುರ ಯಾವ ಡಿಸ್ಟಿಕಲ್ಲಿ ಬರುತ್ತೆ ಅಂದರೆ ಬಸ್ತಾರ್ ಡಿಸ್ಟಿಕಲ್ಲಿ ಬರುತ್ತೆ. ಸೊ ಹೀಗಾಗಿ ಇದು ಇಂಪಾರ್ಟೆಂಟು, ಇದೂ ವೆರಿ ಇಂಪಾರ್ಟೆಂಟ್. ಇವೆರಡು ಪಾಯಿಂಟ್ ಚಂಡೀಗಢ ಸಂಬಂಧಪಟ್ಟಂಗೆ ಇವೆರಡು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಇಂಡಿಯಾಸ್ ಫಸ್ಟ್ ಟ್ರೈಬಲ್ ಫುಡ್ ಪಾರ್ಕ್ ಎಲ್ಲಿ ಲಾಂಚ್ ಆಗಿತ್ತು ಅಂತ ಕೇಳ್ತಾರೆ, ಅಥವಾ ಎಲ್ಲಿ ಓಪನ್ ಆಯಿತು ಅಂತ ಕೇಳಿದ್ರೆ ನೀವು ಅವಾಗ ಹೇಳಲೇಬೇಕು, ಏನಂತ ಹೇಳಲೇಬೇಕು, ಚಂಡೀಗಢಲ್ಲಿ ಆಗುತ್ತೆ. ಚಂಡೀಗಢ ಯಾವ ಡಿಸ್ಟಿಕಲ್ಲಿ ಅಂತ ಕೇಳಿದ್ರೆ ಬಸ್ತಾರ್ ಡಿಸ್ಟಿಕಲ್ಲಿ ಯಾವ ಪ್ಲೇಸಲ್ಲಿ ಅಂದರೆ ಜಗದಲ್ಪುರ್ ಅಂತ, ಅರ್ಥ ಆಯ್ತಾ. ಸೊ ಈ ಒಂದು ಇಷ್ಟು ಚಂಡೀಗಢ ಬಗ್ಗೆ ಆಯಿತು. ಸೊ ನೆಕ್ಸ್ಟ್ ಈಗ ಇನ್ನೊಂದಿಷ್ಟು ಈ ಕಡೆ ನೋಡೋಣ. ಇಂಪಾರ್ಟೆಂಟಾಗಿ ಫಸ್ಟು ಲಡಾಖಿಗೆ ಹೋಗೋಣ ಇನ್ ದ ಸೆನ್ಸ್ ಲಡಾಖ್ ಬಗ್ಗೆ ಯಾಕೆ ನ್ಯೂಸಲ್ಲಿತ್ತು ಅನ್ನೋದು ನೋಡೋಣ. ಲಡಾಖ್ ನೋಡಿ, 5 ರೀಸನಿಂದ ಲಡಾಖ್ ಕೂಡ ಏನಾಗಿತ್ತು, ನ್ಯೂಸಲ್ಲಿತ್ತು. ಫಸ್ಟ್ ರೀಸನ್ ನೋಡೋಣ, ಡಿಸಗ್ರಿಮೆಂಟ್ ಆಗುತ್ತೆ ಇಲ್ಲಿ ಗೋರ್ಗಾ ಅನ್ನೋ ಪ್ರದೇಶ ಮತ್ತು ಹಾಟ್ ಸ್ಪ್ರಿಂಗ್ ಇನ್ನೇ ಈಸ್ಟರ್ನ್ ಲಡಾಖಲ್ಲಿ ಒಂದಿಷ್ಟು ಡಿಸಗ್ರಿಮೆಂಟ್ ಆಗುತ್ತೆ. ಸೊ ಇದೇ ಒಂದು ಯಾವ್ದು ಬಗ್ಗೆ ಡಿಸ್ಕ್ರಿಮೆಂಟ್, ಹಾಟ್ ಸ್ಪ್ರಿಂಗ್ ಇನ್ನೇ ಇವೆರಡು ರೀಜನ್ ಗುರ್ಗಾಂವ್ ಆ್ಯಂಡ್ ಹಾಟ್ ಸ್ಪ್ರಿಂಗ್ ಅನ್ನೋ ಇವೆರಡು ವೆಸ್ಟರ್ನ್ ರೀಜನ್ಸಲ್ಲಿ ಒಂದು ಡಿಸಗ್ರಿಮೆಂಟ್ ಆಗುತ್ತೆ. ಇದ್ರ ಬಗ್ಗೆ ನಾನು ಡೀಟೇಲಾಗಿ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ತಿಳ್ಕೊಳ್ಳಿ ಯಾವ ಒಂದು ಕಾರಣಕ್ಕಿದೆ ಅಂತಂದರೆ ಲಡಾಖ್ ಇದು ಒಂದು ಕಾರಣಕ್ಕಿದೆ. ಆಮೇಲೆ ಇನ್ಸುಲಿಂಗ್ ಆ್ಯಂಡ್ ಗ್ಲಿಸರ್ ರಿಟೇಟ್ರಿಂಗ್ ಇದು ಒಂದು ನ್ಯೂಸು, ಇದು ಕೂಡ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ನೋಡೋದಾದ್ರೆ ಥರ್ಡ್ ಒನ್, ಲಡಾಖ್ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಬಿನ್ ಸ್ಕ್ರ್ಯಾಪ್ಡ್ ಇನ್ನರ್ ಲೈನ್
ಪರ್ಮಿಟ್ ಸಿಸ್ಟಮ್ ಫಾರ್ ಆಲ್ ಇಂಡಿಯನ್ ನ್ಯಾಷನಲ್ಸ್. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತದೆ. ಯಾವ ಏನಂತ ಕೇಳ್ತಾರೆ ಅಂದರೆ ಕ್ವಶನ್ಸು, ಇನ್ನರ್ ಲೈನ್ ಪರ್ಮಿಟ್ ಸಿಸ್ಟಮ್ ಫಾರ್ ಆಲ್ ಇಂಡಿಯನ್ ನ್ಯಾಷನಲ್ಸ್. ಯಾವ ಒಂದು ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಕ್ರ್ಯಾಪ್ಡ್ ದಿ ಇನ್ನರ್ ಲೈನ್ ಆಫ್ ಪರ್ಮಿಟ್ ಸಿಸ್ಟಮ್ ಫಾರ್ ಆಲ್ ಇಂಡಿಯನ್ಸ್ ಅಂತ ಕೇಳಿದ್ರೆ ನೀವು ಲಡಾಖ್ ಅಂತ ಟಿಕ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ನಿಮ್ಗೊಂದಿಷ್ಟು ಆಪ್ಷನ್ಸ್ ಬಂದಿರುತ್ತೆ, ಲಡಾಖ್, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಅಸ್ಸಾಮು, ಹಿಮಾಚಲ್ ಪ್ರದೇಶ ಅಂತ. ಸೊ ನೀವು ಅವಾಗ ಲಡಾಖ್ ಅಂತ ಟಿಕ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇದು ಬ್ಲೂ ಫ್ಲ್ಯಾಗ್, ನೀವೆಲ್ಲ ಕೇಳೇ ಇದ್ದೀರಾ. ಇದು ಅಂತೂ ಎಲ್ಲ ಟೈಮಲ್ಲೂ ಕೇಳ್ತಾನೆ. ಬ್ಲೂ ಫ್ರೀಡಮ್ ಫ್ಲ್ಯಾಗ್ಡ್ ಆಫ್ ಅಂತ ಇದೆ. ಸೊ ಇದು ಇಂಪಾರ್ಟೆಂಟು. ಇದು ಕೂಡ ಇಲ್ಲಾಗಿದೆ. ಆಪರೇಷನ್ ಯಾವುದು? ಆಪರೇಷನ್ ಬ್ಲೂ ಫ್ರೀಡಮ್ ಫ್ಲ್ಯಾಗ್ಡ್ ಆಫ್. ಇದು ಲಡಾಖಲ್ಲಿ ನಡೆದಿದೆ ಆಗಸ್ಟ್ ತಿಂಗಳಲ್ಲಿ. ಸೊ ಹೀಗಾಗಿ ಇದು ಕೂಡ ನ್ಯೂಸಲ್ಲಿದೆ. ಕೊನೆ ರೀಸನ್ಸ್ ನೋಡೋಣ. ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಕ್ಲಿಯರ್ಡ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್ ನಿಯರ್ ಚತಗಂಗಾ ವೈಲ್ಡ್ ಲೈಫ್ ಸೆಂಚುರಿ. ಸೊ ಇದು ಕೂಡ ನ್ಯೂಸಲ್ಲಿತ್ತು. ಹೀಗಾಗಿ ಕ್ಲಿಯರ್ಡ್ ಮಾಡಿದ್ದಾರೆ, ಕನ್ಸ್ಟ್ರಕ್ಷನ್ ಕ್ಲಿಯರ್ಡ್ ಆಫ್ ರೋಡ್ ಒಂದು ಪೂರ್ತಿ ಮುಗಿಸಿದ್ದಾರೆ. ಸೊ ಹೀಗಾಗಿ ಅದನ್ನು ಕೂಡ ನ್ಯೂಸಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ರೈಟ್. ನೆಕ್ಸ್ಟ್ ನೋಡೋಣ, ಅರುಣಾಚಲ್ ಪ್ರದೇಶ್ ಯಾವ ಕಾರಣದಿಂದ ನ್ಯೂಸಲ್ಲಿತ್ತು ಅಂತ ಅರುಣಾಚಲ್ ಪ್ರದೇಶ್ ನೋಡೋದಾದರೆ ಗೌರ್ಮೆಂಟ್ ಅಪ್ರೂವ್ಡ್ ದಿ ನಾರ್ತ್ ಈಸ್ಟ್ ಫ್ರಂಟ್ಲೈನರ್ ರೈಲ್ವೆ ಪ್ರಪೋಸಲ್ ಫಾರ್ ದ ಟಾಯ್ ಟ್ರೈನ್ ಪ್ರಾಜೆಕ್ಟ್ಸ್ ಇನ್ ತಂಗ್ವಾನ್. ರೈಟ್. ಸೊ ಇದೊಂದು ನೆನ್ಪಿಡಬೇಕಾಗಿದೆ. ಈ ರೀತಿ ಪ್ರಶ್ನೆಗಳು ಕೇಳೋ ಚಾನ್ಸಸ್ ಇರುತ್ತೆ ಜಾಸ್ತಿ. ಟಾಯ್ ಟ್ರೈನ್ ಪ್ರಾಜೆಕ್ಟ್ಸ್ ಹೆಲ್ಡ್ ಇನ್ ವಿಚ್ ಸ್ಟೇಟ್ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ್ ಅಂತ ಹೇಳಬೇಕು ಅಷ್ಟೇ. ದಟ್ಸ್ ಇಟ್. ಇದು ಯಾವ ಟೈಪ್ ಆಫ್ ಟ್ರೈನ್ ಇದೆ ಅಂತ ಕೇಳಿದ್ರೆ ನೀವು ಹೇಳಬೇಕು ಫ್ರಂಟೇನರ್ ರೈಲ್ವೆ ಅಂತಲೂ ಹೇಳ್ಬೋದು. ಈ ಪ್ರಾಜೆಕ್ಟ್ಸಿಗೆ ಅದನ್ನು ಅಂತ ಕರಿಬೋದು. ಸೊ ಇದು ಎಲ್ಲಿ ನಡೀತು? ಅರುಣಾಚಲ್ ಯಾವ ಪ್ರದೇಶದಲ್ಲಿ ನಡೀತು ಅನ್ನೋದು ತವಾಂಗ ಅನ್ನೋ ಪ್ರದೇಶದಲ್ಲಿ ನಡೀತು. ಸೊ ಇದು ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ ನಾನು, ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಅಸ್ಸಾಂ ಯಾಕಿತ್ತು ಅಂತ ನೋಡೋಣ. ಅಸ್ಸಾಂ 3 ಕಾರಣದಿಂದ ಅಸ್ಸಾಂ ಇತ್ತು. ಇದು ವೆರಿ ಇಂಪಾರ್ಟೆಂಟು, ನಾನು ಹೇಳ್ತೀನಿ. ಸೊ ಅಸ್ಸಾಂ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದಿಷ್ಟು ಒಂದು ಅಗ್ರಿಮೆಂಟಿಗೆ ಸೈನ್ ಮಾಡಿದ್ದಾರೆ. ಯಾವುದಂದರೆ ನಾಗಾಲ್ಯಾಂಡ್ ಟು ಸೈಮಲ್ಟೇನಿಯಸ್ಲಿ ವಿಡ್ರಾ ಸೆಕ್ಯೂರಿಟಿ ಫೋರ್ಸಸ್ ಫ್ರಮ್ ದಿ ಬಾರ್ಡರ್ಸ್. ಸೊ ಇಲ್ಲಿ ಒಂದು ಅಗ್ರಿಮೆಂಟಿಗೆ ಸೈನ್ ಮಾಡಿದ್ದಾರೆ ಅಸ್ಸಾಂ ಸ್ಟೇಟ್ ಅವರು. ಏನಂದರೆ ಅಗ್ರಿಮೆಂಟ್ ವಿತ್ ನಾಗಾಲ್ಯಾಂಡ್ ಟು ಸೈಮಲ್ಟೇನಿಯಸ್ಲಿ ವಿಡ್ರಾ ಫ್ರಮ್ ಸೆಕ್ಯೂರಿಟಿ ಫೋರ್ಸಸ್ ಫ್ರಮ್ ದ ಬಾರ್ಡರ್ಸ್. ಅರ್ಥ ಆಯ್ತಲ್ವಾ? ಸಿಂಪಲ್ ಏನಿಲ್ಲ, ನಾಗಾಲ್ಯಾಂಡಲ್ಲಿರೋ ಬಾರ್ಡರ್ಸ್ನ ಅವರು ವಿಡ್ರಾ ಮಾಡ್ಕೋಬೇಕಂತ ಒಂದು ಅಗ್ರಿಮೆಂಟಿಗೆ ಸೈನ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸೊ ಇದ್ರ ಬಗ್ಗೆ ಇನ್ನೊಂದು ನೆಕ್ಸ್ಟ್ ಹೇಳ್ತೀನಿ. ಮತ್ತು ಇನ್ನೊಂದು, ಕಾಂಜಿರಂಗ ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಹ್ಯಾವ್ ಟು ಬಿ ಇಕ್ವಿಪೆಡ್ ವಿತ್ ದಿ ಸ್ಯಾಟಲೈಟ್ ಫೋನ್ಸ್. ನೋಡಿ, ಇದು ಕ್ವಶನ್ ಇಂಪಾರ್ಟೆಂಟು. ಕಾಂಜಿರಂಗ ನ್ಯಾಷನಲ್ ಪಾರ್ಕ್ ಇದೆ. ಅಲ್ಲಿ ಕಾಂಜಿರಂಗ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳಿದ್ರೆ ನೀವು ಅಸ್ಸಾಂ ಅಂತ ಹೇಳಲೇಬೇಕು. ರೈಟ್. ಅಸ್ಸಾಮಲ್ಲಿದೆ, ಅದು ಎಲ್ಲರಿಗೂ ಗೊತ್ತಿರೋದೆ. ಸೊ ಈಗ ಇಲ್ಲೇನು ಬಂದಿದೆ, ಪಾರ್ಕ್ ಇನ್ ಇಂಡಿಯಾ ಹ್ಯಾವ್ ಬೀನ್ ಇಕ್ವಿಪೈಡ್ ವಿತ್ ಸ್ಯಾಟಲೈಟ್ ಫೋನ್ಸ್ ಅಂತ ಇದೆ. ಸೊ ನಿಮಗೆ ಒಂದಿಷ್ಟು ಕ್ವಶನ್ಸ್ ಬರುತ್ತೆ. ಸೊ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಫ್ರೇಮ್ ಮಾಡ್ತಾನೆ ಅಂದರೆ ಈ ಟೈಮಲ್ಲಿ. ಸೊ ಕಾಂಜಿರಂಗ ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಹ್ಯಾವ್ ಟು ಬಿ ಇಕ್ವಿಪೈಡ್ ವಿತ್ ಡ್ಯಾಶ್ ಫೋನ್ಸ್ ಅಂತ ಕೇಳ್ತಾನೆ. ಸೊ ನಿಮಗಲ್ಲಿ ನೆಟ್ವರ್ಕ್ ಫೋನ್ಸು, ಟೆಲಿಫೋನ್ಸು, ಮೊಬೈಲ್ ಫೋನ್ಸು, ಸ್ಯಾಟಲೈಟ್ ಫೋನ್ಸ್ ಅಂತ ಒಂದಿಷ್ಟು ಆಪ್ಷನ್ಸ್ ಕೊಡ್ತಾನೆ. ಸೊ ಅವಾಗ ನೀವು ಸ್ಯಾಟಲೈಟ್ ಫೋನ್ಸ್ ಅಂತ ಆನ್ಸರ್ನ ಟಿಕ್ ಹಾಕಬೇಕಾಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಲಾಸ್ಟ್ನ ನೋಡೋಣ. ಲಾಸ್ಟ್ ರೀಸನ್ ನೋಡೋಣ. ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಆಫ್ ನೋಟಿಸ್ಡ್ ದ ಇಕೋ ಸೆನ್ಸಿಟಿವ್ ಝೋನ್ ಆಫ್ ದಿ ಡೀಪರ್ ಬೆಲ್ ವೈಲ್ಡ್ ಲೈಫ್ ಸೆಂಚುರಿ. ದ್ಯಾಟ್ಸ್ ಇಟ್. ಏನಿಲ್ಲ, ಡೀಪರ್ ಬೆಲ್ ವೈಲ್ಡ್ ಲೈಫ್ ಸೆಂಚುರಿನ ಏನು ಮಾಡಿದ್ದಾರೆ, ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಮತ್ತು ಫಾರೆಸ್ಟ್ ಕ್ಲೈಮೇಟ್ ಚೇಂಜಸ್ ನೋಟಿಸ್ಡ್ ದಿಸ್ ಏರಿಯಾಸ್ ಎಕೋ ಸೆನ್ಸಿಟಿವ್ ಝೋನ್ನ ಅಂತ ಕನ್ಸಿಡರ್ ಮಾಡಿದ್ದಾರೆ ಈ ಒಂದು ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ. ಸೊ ಹೀಗಾಗಿ ಇದು ಕೂಡ ನ್ಯೂಸಲ್ಲಿತ್ತು. ಅರ್ಥ ಆಯ್ತಾ? ಇದು ಅಸ್ಸಾಂ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಿದ್ದ 3 ಕಾರಣಗಳಿಂದ ಇದು ಅಸ್ಸಾಂ ಡಿಸ್ಟ್ರಿಕ್ಕಿಗೆ ನ್ಯೂಸಲ್ಲಿತ್ತು. ಸೊ ನೆಕ್ಸ್ಟ್ ನೋಡೋಣ, ಮಣಿಪುರ್ ಏನಕ್ಕೆ ನ್ಯೂಸಲ್ಲಿತ್ತು ಅಂದರೆ ಸೈನ್ಸ್ ಮ್ಯೂಸಿಯಂ ಇದೆ ಚಂಡೇಲ್ ಅನ್ನೋ ಪ್ರದೇಶದಲ್ಲಿ ನ್ಯೂಸ್ ಬಂದ. ಆಸ್ಪಿರೆನ್ಷಿಯಲ್ ಡಿಸ್ಟ್ರಿಕ್ಟ್ ಐತೆ ಮಣಿಪುರ್. ಸರ್ ಸಿಂಪಲ್, ಸೈನ್ಸ್ ಮ್ಯೂಸಿಯಂ ಇದೆ ಅಲ್ಲೊಂದು. ಸೊ ಇದು ಕೂಡ ಆಸ್ಪಿರೆನ್ಷಿಯಲ್ ಡಿಸ್ಟ್ರಿಕ್ಟ್ ಆಗಿರೋದು ಮಣಿಪುರಲ್ಲಿ ಇದು ಕಾಣಿಸುತ್ತೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ನ್ಯೂಸಲ್ಲಿದೆ. ಇದ್ರ ಬಗ್ಗೆ ನಾನು ಇನ್ನೂ ಡೀಟೇಲಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸುಮ್ಮನೆ ಸಿಂಪಲ್ಲಾಗಿ ನಿಮ್ಗೇನು ಕೇಳ್ತಾರೆ, ನ್ಯಾಷನಲ್ ಮ್ಯೂಸಿಯಂ ಎಟ್ ಮಣಿಪುರಲ್ಲಿ ಯಾವ ಒಂದು ಮ್ಯೂಸಿಯಂ ಇದೆ ಅಂತ ಕೇಳ್ತಾರೆ. ಸೈನ್ಸ್ ಕೆಳಕಂಡ ಒಳಗೆ ಯಾವ ಒಂದು ಮ್ಯೂಸಿಯಮ್ಮು ರೀಸೆಂಟಾಗಿ ಇಂಥ ಹಂಗೆ ಕ್ವಶನ್ನ ಏನು ಮಾಡ್ತಾರೆ, ರೈಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅರ್ಥ ಆಯಿತಾ? ಸೊ ಇದು ಒಂದು ಕಾರಣ ಇರುತ್ತೆ. ಸೊ ನೆಕ್ಸ್ಟು ಮಿಜೋರಾಮಲ್ಲಿ ನೋಡೋಣ. ಮಿಜೋರಾಮ್ ಯಾವುದೋ ಒಂದು ಕಾರಣಕ್ಕೆ ಏನಿದೆ, ರೈಟ್, ಮಿಜೋರಾಮ್ ಯಾವ ಒಂದು ಕಾರಣಕ್ಕೆ ನ್ಯೂಸಲ್ಲಿದೆ ಅನ್ನೋದು ನೋಡೋಣ. ಫೈನ್. ಮಿಜೋರಾಮು ಯಾವ ಒಂದು ಕಾರಣಕ್ಕೆ ಇದೆ ಅಂತ ನೋಡೋಣ ಅಂದರೆ, ಮಿಜೋರಾಮ್ ನೋಡಿ, ಮಿಜೋರಾಮ್ ಮತ್ತು ಅಸ್ಸಾಂ ದೇಶ ಇದೆಯಲ್ಲ, ಅಸ್ಸಾಂ ರಾಜ್ಯ ಇದೆಯಲ್ಲ, ಇವೆರಡು ಒಂದು ಅಗ್ರಿಮೆಂಟಿಗೆ ಸೈನ್ ಮಾಡ್ತಾರೆ. ಏನು ಅಗ್ರಿಮೆಂಟ್ ಅಂದರೆ ಪೊಲೀಸ್ ಫೋರ್ಸಸ್ ಮತ್ತು ಫಾರೆಸ್ಟ್ ಗಾರ್ಡ್ಸ್ನ ಟ್ರಬಲ್ಡ್ ಇಂಟರ್ ಸ್ಟೇಟ್ ಬಾರ್ಡರಿಂದ ಸ್ವಲ್ಪ ದೂರ ಇಡಬೇಕು ಅಂತ ಇಬ್ಬರು ಒಪ್ಪಂದ ಮಾಡ್ಕೊತಾರೆ. ಮಿಜೋರಾಮ್
ಸೊ ಇದು ಬಾರ್ಡರ್ ಇಶ್ಯೂಸಲ್ಲಿ ಬರುತ್ತೆ, ಬಾರ್ಡರ್ ಡಿಸ್ಪ್ಯೂಟ್ ಇಶ್ಯೂಸಲ್ಲಂತೂ ಬರುತ್ತೆ. ಸೊ ಇದನ್ನು ನೆನ್ಪಿಟ್ಕೋಬೇಕು, ಇದು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ ನಾನು. ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ, ಮಿಜೋರಾಮ್ದು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಆಲ್ಮೋಸ್ಟ್ ನೋಡೋದಾದರೆ ಎಲ್ಲ ಇಂಪಾರ್ಟೆಂಟು, ಬಟ್ ಇಂಪಾರ್ಟೆಂಟಲ್ಲೇ ಇಂಪಾರ್ಟೆಂಟ್ ಅಂದರೆ ಇದನ್ನು ಹೇಳ್ಬೋದು. ಸೊ ಮಿಜೋರಾಂ ಮತ್ತು ಅಸ್ಸಾಂ ಅಸ್ಸಾಂ ರಾಜ್ಯದವ್ರು ಏನು ಮಾಡ್ತಾರೆ ಅಂದರೆ ಒಂದು ಸಿಂಪಲ್ ಆಗಿರೋ ಅಗ್ರಿಮೆಂಟಿಗೆ ಸೈನ್ ಮಾಡ್ತಾರೆ. ಏನಂದರೆ ನಮ್ಮ ಪೊಲೀಸ್ ಪೇದೆಗಳು ಮತ್ತು ಫಾರೆಸ್ಟ್ ಗಾರ್ಡುಗಳು ಟ್ರಬಲ್ ಇಂಟರ್ಸೆಕ್ಷನ್ ಸ್ಟೇಟ್ ಬಾರ್ಡರಿಂದ ಸ್ವಲ್ಪ ದೂರ ಇಡೋಣ ಅಂತ ಸೈನ್ ಮಾಡ್ಕೊತಾರೆ. ಸಿಂಪಲ್, ಇದು ಮಿಜೋರಾಮ್ದು ಮುಗ್ದಾಯಿತು. ನೆಕ್ಸ್ಟ್ ಅಂಡಮಾನ್ ನಿಕೋಬಾರ್ ನೋಡೋಣ. ಅಂಡಮಾನ್ ನಿಕೋಬಾರಲ್ಲಿ ಏನಾಗುತ್ತೆ ಅಂದರೆ ಕೋವಿಡ್-19 ಆಗಿರುತ್ತಲ್ಲ. ಸೊ ನೋಡಿ, ಕೋವಿಡ್-19 ಎಲ್ಲ ಕಡೆ ಆಗಿದೆ, ಇಡೀ ದೇಶದಲ್ಲಿ, ಇಡೀ ವರ್ಲ್ಡಲ್ಲಿ ಎಲ್ಲ ಕಡೆ ಆಗಿದೆ. ಸೊ ಅಲ್ಲಿ ಬಟ್ ಇಲ್ಲಿನ ಜನ ಏನು ಮಾಡಿದ್ದಾರೆ, ಕೋವಿಡ್-19 ಆಗಿರೋದ್ರಿಂದ ಇವ್ರೇನು ಮಾಡಿದ್ದಾರೆ, ಪೂರ್ತಿ ಅಲ್ಲಿಂದ ಅವ್ರದ್ದು ಕಮ್ಯುನಿಟಿ ಪೂರ್ತಿ ಎತ್ಕೊಂಡು ಅವ್ರು ಪೂರಾ ಎಷ್ಟು ಅವ್ರದ್ದು ಏನು ಟ್ರೈಬಲ್ ಏನು ಕಮ್ಯುನಿಟಿ ಇರುತ್ತೋ, ಟ್ರೈಬ್ಸ್ ಕಮ್ಯುನಿಟಿ ಏನಿರುತ್ತೋ ಅವರೆಲ್ಲ ಕೂಡ ಏನು ಮಾಡಿದ್ದಾರೆ, ಸ್ಟ್ರೀಟ್ ಐಸ್ಲ್ಯಾಂಡ್ಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಅಂಡಮಾನ್ ನಿಕೋಬಾರಲ್ಲಿರೋ ಒಂದು ಟ್ರೈಬ್ ಕಮ್ಯುನಿಟಿ ಏನು ಮಾಡಿದೆ, ಫುಲ್ ಕೋವಿಡ್-19 ಇದೆ ಅಂತ ಅಂದ್ಕೊಂಡು, ಕೋವಿಡ್-19 ಇದೆ ಸೊ ಇದರಿಂದ ಎಫೆಕ್ಟ್ ಆಗ್ತಾ ಇದೆ ನಮಗೆ ಅಂತ ಅಂದ್ಕೊಂಡು ಅವ್ರು ಏನು ಮಾಡ್ತಾರೆ, ಪೂರ್ತಿಯಾಗಿ ಸ್ಟ್ರೀಟ್ ಐಸ್ಲ್ಯಾಂಡ್ಗೆ ಶಿಫ್ಟ್ ಆಗ್ತಾರೆ. ಸೊ ಇದು ಅಂಡಮಾನ್ ನಿಕೋಬಾರ್ದು ಒಂದು ಇಂಪಾರ್ಟೆಂಟ್ ಆಕ್ಸೆಪ್ಟ್. ಸೊ ಇದೇ ಒಂದು ಕಾರಣದಿಂದ ಅಂಡಮಾನ್ ನಿಕೋಬಾರ್ ನ್ಯೂಸಲ್ಲಿತ್ತು, ರೈಟ್. ನೆಕ್ಸ್ಟ್ ನೋಡೋಣ ಉತ್ತರ ಪ್ರದೇಶ್, ರೈಟ್. ಉತ್ತರ ಪ್ರದೇಶ್ ಯಾವ ಒಂದು ಕಾರಣಕ್ಕಿತ್ತು ಅಂದರೆ, ಉತ್ತರ ಪ್ರದೇಶದಲ್ಲಿ ನೋಡಿ ಮಾಂಸ ಮತ್ತು ಆಲ್ಕೋಹಾಲ್ ಅಂದರೆ ಸಾರಾಯಿ ಇವೆರಡೂ ಕೂಡ ಮಾರೋಂಗಿಲ್ಲ ಅಂತ ಅನ್ನೋದು ಗೌರ್ಮೆಂಟು ಅಲ್ಲೊಂದು ರೂಲ್ ತಂದಿದೆ. ಸೊ ಹೀಗಾಗಿ ಉತ್ತರ ಪ್ರದೇಶ ಏನಾಗಿದೆ, ನ್ಯೂಸಲ್ಲಿದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇದು ಕ್ವಶನ್ಸ್ ಪಕ್ಕ ಬರ್ಬೋದು ಅಂತಲೇ ಹೇಳ್ಬೋದು. 95% ಈ ಇಂಥ ಕ್ವಶನ್ಸ್ ರೈಸ್ ಆಗ್ಬೋದು ಅಂತ ಹೇಳ್ಬೋದು. ಬಿಕಾಸ್ ನೋಡಿ, ಮಾಂಸ ಮತ್ತು ಆಲ್ಕೋಹಾಲ್ ಇಂಥವೆಲ್ಲ ದೇಶಕ್ಕೆ ಒಂದು ಕೆಟ್ಟ ಪರಿಣಾಮಕಾರಿ ಇವಾಗ ಬೀರ್ತಾ ಇದೆ. ಚಿಕ್ಕ ಮಕ್ಕಳೆಲ್ಲ ಇವಾಗ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಇವಾಗ ಏನೋ 12th 5th ಇವಾಗ PUC ಮುಗಿಸಿರ್ತಾರೆ. ಸೊ ಅಂಥವರೆಲ್ಲ ಆಲ್ಕೋಹಾಲು ಮತ್ತು ಮಾಂಸ ಇದರಿಂದೆಲ್ಲ ಬ್ಯಾಡ್ ಹ್ಯಾಬಿಟ್ಸ್. ಸೊ ಇದನ್ನು ಬ್ಯಾನ್ ಮಾಡಿದ್ರೆ, ಇಂಥದ್ದೆಲ್ಲ ಬ್ಯಾನ್ ಮಾಡಿದ್ರೆ ಇದು ನ್ಯಾಷನಲ್ ಯೂಸ್ ಆಗುತ್ತೆ. ನ್ಯಾಷನಲ್ ಯೂಸ್ ಆದರೆ ಇದನ್ನು ಇದು ಒಂದು ಒಳ್ಳೆ ಥರ ಅಂದರೆ ಪೇಟ್ರೋಟಿಸಮ್ ಥರ, ಅಂದರೆ ನ್ಯಾಷನಲ್ ಪೇಟ್ರೋಟಿಸಮ್ ಥರ ಈ ಒಂದು ಸೆಗ್ಮೆಂಟ್, ಈ ಒಂದು ನ್ಯೂಸು ಆ ರೀತಿ ಒಂದು ರಿಲೇಟ್ ಆಗುತ್ತೆ. ಸೊ ಈ ಒಂದು ಕಾರಣವನ್ನು ಇಟ್ಕೊಂಡು ಸೊ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಂಥ ಒಂದು ಕ್ವಶನ್ಸು ಫ್ರೇಮ್ ಮಾಡ್ತಾರೆ. ಸೊ ಹೀಗಾಗಿ ನಾನು ಡೆಫಿನೆಟಾಗಿ ಹೇಳ್ಬೋದು, ಈ ಕ್ವಶನ್ಸು ಡೆಫಿನೆಟಾಗಿ ಅಟ್ಲೀಸ್ಟ್ SDA FDA ಅಂಥ ಕ್ವಶನಲ್ಲಾದರೂ ಬರ್ಬೋದು. ಇದು SDA FDA ಅದಲ್ಲಾದರೂ ಬರ್ಬೋದು. ಸೊ PSIಯಲ್ಲೂ ಬರ್ಬೋದು. ಯಾವ ಒಂದು ರಾಜ್ಯ ಮಾಂಸ ಮತ್ತು ಆಲ್ಕೋಹಾಲನ್ನು ಬ್ಯಾನ್ ಮಾಡಿದ್ದಾರೆ ಅಂತ ಬರುತ್ತೆ. ಸೊ ಅದು ಸ್ಪೆಷಲಿ ಯಾವ ಒಂದು ಸ್ಥಳದಲ್ಲಿ ಅಂತ ಕೇಳ್ತಾರೆ. ಇಂಥ ಮಥುರಾ ಅಂತ ಸ್ಪೇಸ್ ಹೆಸರು, ಆಂಧ್ರ ಪ್ರದೇಶದ ಮಥುರಾ ಅನ್ನೋದ್ರಲ್ಲಿ ಬ್ಯಾನ್ ಮಾಡಿರ್ತಾರೆ. ಸೊ ಮಾರೋಂಗಿಲ್ಲ ಅಂತ ಅನ್ನೋದು ಇಂಪೋಸ್ ಮಾಡಿದ್ದಾರೆ, ಒಂದು ರೂಲ್ನ ಇಂಪೋಸ್ ಮಾಡಿದ್ದಾರೆ. ದಟ್ ಇಸ್ ಇಟ್. ಸೊ ಇದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು, ರೈಟ್. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಹೋಗೋಣ, ನೆಕ್ಸ್ಟ್ ಸ್ಟೇಟ್ಗೆ ಹೋಗೋಣ. ಸಿಕ್ಕಿಂ ಡೆಸ್ಟ್ ಯಾವುದಕ್ಕಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಸಿಕ್ಕಿಮಲ್ಲಿ ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಕ್ಲಿಯರ್ ದಿ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್ ನಿಯರ್ ದಿ ಪಗಲೋಕ ಸೆಂಚುರಿ. ಸಿಂಪಲ್, ಪಗಲೋಕ ಸೆಂಚುರಿ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ನಿಮ್ಗೆ ಸಿಕ್ಕಿಮಲ್ಲಿ ಅಂತ ಹೇಳಬೇಕು. ಸೊ ಏನಿದೆ ಅಂದರೆ ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಕ್ಲಿಯರ್ ದಿ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್. ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೆದಿತ್ತು, ಅದು ಪೂರ್ತಿ ಮುಗಿಸಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಈ ಒಂದು ಕಾರಣಕ್ಕಾಗಿ ಸಿಕ್ಕಿಂ ಕೂಡ ಏನಾಗಿತ್ತು, ನ್ಯೂಸಲ್ಲಿತ್ತು. ಸಿಂಪಲ್, ರೈಟ್. ಇಲ್ಲಾಂದರೆ ಅವ್ರು ಏನು ಕೇಳ್ತಾರೆ, ಇದು ಸಿಕ್ಕಿಂ ಜಾಸ್ತಿ ಇಂಥದ್ದು ಕ್ವಶನ್ಸ್ ಫ್ರೇಮ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ನೋಡೋಣ. ವೆಸ್ಟ್ ಬೆಂಗಾಲ್ ಯಾವುದೋ ಒಂದು ಕಾರಣಕ್ಕಿತ್ತು ಅಂದರೆ, ಇಲ್ಲಿ ಒಂದು ಬಾಂಗ್ಲಾದೇಶ್ ಮತ್ತು ಇಲ್ಲಿ ಒಂದು ಹಳದಿಬರಿ ಮತ್ತು ಚಿಲ್ಹಟ್ಟಿ ಅಂತ ಎರಡು ಊರುಗಳಿದೆ. ಈ ಎರಡು ಊರು ಮಧ್ಯೆ ಟ್ರೈನ್ದು ಏನು ಮಾಡಿದ್ದಾರೆ, ಆಪ್ರೇಷನ್ ಅಂದರೆ ರೇಲ್ ಲಿಂಕ್ ಮಾಡಿದ್ದಾರೆ. ರೈಲ್ವೆ ಸ್ಟೇಷನ್ ಇದೆ, ಇದೊಂದು ರೈಲ್ವೆ ಸ್ಟೇಷನು. ಸೊ ರೇಲ್ ಲಿಂಕ್ ಹ್ಯಾವ್ ಬಿನ್ ಸ್ಟಾರ್ಟೆಡ್ ರೆಗ್ಯುಲರ್ ಆಪ್ರೇಷನ್ ಎಟ್ ಎ ಫಾರ್ ಟ್ರೈನ್ಸ್. ಸೊ ಇವೆರಡು ಪ್ರದೇಶಗಳಲ್ಲಿ ಇದು ಬಾಂಗ್ಲಾದೇಶಕ್ಕೆ ಸಂಬಂಧಪಡುತ್ತೆ. ಇಲ್ಲಿ ಇದು ಬಾಂಗ್ಲಾದೇಶ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟದ್ದು ಇಲ್ಲಿ ಎರಡು ರೈಲ್ವೆ ಸ್ಟೇಷನ್ಗಳು ಕೂಡಿಸಿದ್ದಾರೆ. ಸೊ ಈ ಒಂದು 2 ರೈಲ್ವೆ ಸ್ಟೇಷನ್ ಓಪನ್ ಮಾಡಿದ್ದಾರೆ. ಸೊ ಈ ಒಂದು ಕಾರಣಕ್ಕಾಗಿ ಇದು ಕೂಡ ನ್ಯೂಸಲ್ಲಿದೆ, ವೆಸ್ಟ್ ಬೆಂಗಾಲ್ ಕೂಡ, ರೈಟ್. ಇದು ಇಂಪಾರ್ಟೆಂಟ್. ಸೊ ಯು ಮೈಟ್ ಗೆಟ್ ದ ಕ್ವಶನ್ ಆನ್, ನಿಂಗೆ ಯಾವ ಥರ ಕ್ವಶನ್ ಬರುತ್ತೆ, ಹಳೆ ಬದ್ರಿ ಮತ್ತು ಚಿಲ್ಲಕಟ್ಟೆ ಇದು ಯಾವ ಒಂದು ದೇಶದ ನಡುವೆ ರೈಲು ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಬಾಂಗ್ಲಾದೇಶ ಅಂತ ಟಿಕ್ ಹಾಕಬೇಕು. ಸಿಂಪಲ್. ರೈಲ್ವೆ ಲಿಂಕ್ ಎಲ್ಲಿದೆ ಅಂತ ಕೇಳಿದರೆ ಆ ರೀತಿ ಹಾಕಬೇಕು. ಒಡಿಶಾ ನೋಡೋಣ. ಒಡಿಶಾ ಯಾವುದೋ ಒಂದು ಕಾರಣಕ್ಕೆ ಒಡಿಶಾ ನ್ಯೂಸಲ್ಲಿದೆ ಅಂತ ನೋಡೋಣ. ಇಲ್ಲಿ INS ಕಂಜರ್ ಅನ್ನೋದು ಏನು ಮಾಡ್ತಾರೆ, ಫಸ್ಟ್ ಇಂಡಿಯನ್ ನೇವಿ ಶಿಪ್ ಇದೆ. ಇದು ಏನಾಗಿದೆ, ಹೆರಿಟೇಜ್ ಕೋಸ್ಟಲ್ ಪೋಸ್ಟ್ ಆಫ್ ಗೋಲಾಪುರಲ್ಲಿ ಅದು ಒಂದು ಲಿಸ್ಟಿಗೆ ಸೇರ್ಕೊಂಡಿದೆ. ಸೊ ನಾವು ಇದನ್ನು ಇಂಗ್ಲೀಷಲ್ಲೇ ಹೇಳ್ತೀನಿ ನೀಟಾಗಿ ಯಾವ ರೀತಿ ಅಂತ. INS ಕಂಜರ್ ಹ್ಯಾಸ್ ಬಿನ್ ಬಿಕಮ್ ದ ಫಸ್ಟ್ ಇಂಡಿಯನ್ ನೇವಿ ಶಿಪ್ ಟು ಕಾಲ್ ಎಟ್ ದ ಹೆರಿಟೇಜ್ ಕೋಸ್ಟಲ್ ಪೋರ್ಟ್ ಆಫ್ ಗೋಪಾಲ್ಪುರ್, ರೈಟ್. ಸಿಂಪಲ್. ನಿಮ್ಗೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಇದ್ರ ಮೇಲೆ ಅಂದರೆ, ಈ ಇಂಡಿಯಾಸ್ ಫಸ್ಟ್ ನೇವಿ ಶಿಪ್ ಅದಕ್ಕೆ ಏನಂತ ಕರೆದ್ರು, ಟು ಕಾಲ್ ಎಟ್ ಎ ಹೆರಿಟೇಜ್ ಕೋಸ್ಟಲ್ ಪೋರ್ಟ್ ಆಫ್ ಗೋಪಾಲ್ಪುರ್. ಅಂದರೆ ಇದು ಯಾವ ಒಂದು INS ಕಂಜನ್ಪುರ್ ಅಂತ ಇದೆಯಲ್ಲ, ಇದು ಯಾವ ಒಂದು ಇದರಲ್ಲಿ ಬರುತ್ತೆ, ಯಾವ ಒಂದು ಡಿಸ್ಟಿಕಲ್ಲಿ ಬರುತ್ತೆ, ಯಾವ ಒಂದು
ಏನಂತಾರೆ, ಯಾವ ಒಂದು ರಾಜ್ಯದಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಒಡಿಶಾ ಅಂತ ಹೇಳಬೇಕು, ಯಾವುದೊಂದು ಸ್ಥಳ ಅಂತ ಕೇಳಿದ್ರೆ ಗೋಪಾಲ್ಪುರ ಅಂತ ಹೇಳಬೇಕು. ರೈಟ್. ಇನ್ನೊಂದು ಸತಿ ಇದನ್ನು ನೀಟಾಗಿ ಓದ್ತೀನಿ, ಜಸ್ಟ್ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಸೊ ಒಡಿಶಾ ಯಾಕೆ ಒಂದು ಇದೆ ಅಂದರೆ, INS ಖಂಜರ್ ಹ್ಯಾಸ್ ಬಿಕಮ್ ದ ಫಸ್ಟ್ ಇಂಡಿಯನ್ ನೇವಿ ಶಿಪ್ ಟು ಕಾಲ್ ಎಟ್ ಎ ಹೆರಿಟೇಜ್ ಕೋಸ್ಟಲ್ ಪೋರ್ಟ್ ಆಫ್ ಗೋಪಾಲ್ಪುರ್. ರೈಟ್, ದಿಸ್ ಈಸ್ ದ ರೀಸನ್ ಒಡಿಶಾ. ಇದೇ ಒಂದು ಕಾರಣಕ್ಕಾಗಿ ಒಡಿಶಾ ಆಗಸ್ಟ್ ತಿಂಗಳಲ್ಲಿ ನ್ಯೂಸಲ್ಲಿತ್ತು. ರೈಟ್. ನೆಕ್ಸ್ಟು ಲಾಸ್ಟು ಆಂಧ್ರ ಪ್ರದೇಶ ಯಾವ ಒಂದು ಕಾರಣಕ್ಕೆ ಆಂಧ್ರ ಪ್ರದೇಶ ನ್ಯೂಸಲ್ಲಿತ್ತು ಆಗಸ್ಟ್ ತಿಂಗಳಲ್ಲಿ ಅಂತ ನೋಡೋದಾದರೆ, ಸಿಂಪಲ್ ವಿಷಯ ಇದು. ಆಂಧ್ರ ಪ್ರದೇಶದಲ್ಲಿ ಒಂದು ಡ್ಯಾಮ್ ಇದೆ, ಏನಿದೆ, ಪುಲಿಚಿತಲ್ ಅಂತ ಡ್ಯಾಮ್ ಇದೆ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ. ಆ ಡ್ಯಾಮ್ ಗೇಟನ್ನು ಏನಾಗಿದೆ, ಮುರಿದ್ಬಿಟ್ಟಿದೆ. ಅದೇ ಒಂದು ಕಾರಣಕ್ಕೆ ಆಂಧ್ರ ಪ್ರದೇಶ ನ್ಯೂಸಲ್ಲಿದೆ. ನೋಡಿ, ಇಷ್ಟು ಒಂದೊಂದು ಡ್ಯಾಮ್ ಅಂದರೆ ಒಂದೊಂದು ಡ್ಯಾಮ್ ಕೂಡ, ಡ್ಯಾಮಿದ ಗೇಟ್ ಕೂಡ ಮುರಿದ್ರೂ ಅದು ನ್ಯೂಸಲ್ಲಿ ಬರುತ್ತೆ. ಸೊ ಇಂಥದ್ದು ಕೂಡ ನೆನಪಾಗುತ್ತೆ. ಸೊ ನಿಮ್ಗೆ ಹೆಂಗೆ ಕ್ವಶನ್ಸ್ ಕೇಳ್ತಾನೆ ಅಂದರೆ, ಪುಲಿಚಿತಲ್ ಡ್ಯಾಮ್ ಎಲ್ಲಿ ಬರುತ್ತೆ ಅಂತ ಕೇಳ್ಬಿಡ್ತಾನೆ. ಸಿಂಪಲ್, ಪುಲಿಚಿತಲ್ ಡ್ಯಾಮ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾನೆ, ಆಂಧ್ರ ಪ್ರದೇಶಲ್ಲಿ ಅಂತ ಹೇಳ್ಬೇಕು ನೀವು. ಸಿಂಪಲ್. ದಿಸ್ ಈಸ್ ಇದು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ವೀಡಿಯೋಸನ್ನು ಬರ್ತಾ ಇರುತ್ತೆ, ಇನ್ನು ಮುಂದೆ ಹಿಂಗೆ ಬರ್ತಾ ಇರುತ್ತೆ ವೀಡಿಯೋಸು. ಸೊ ಇದು ಬೇಕಾದರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಹೆಲ್ಪ್ ಆಗುತ್ತೆ. ರೈಟ್, ಇದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಸೊ ನಿಮಗೆ ಸ್ಕ್ರೀನ್ಶಾಟ್ ತೊಗೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ರೈಟ್. ಸೊ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಳ್ಳಿ, ನೀವು ಒಂದು ಸತಿ ಹೆಲ್ಪ್ ಆಗುತ್ತೆ. ಬೇಕಾದರೆ ಒಂದು ಬುಕ್ಸ್ ಕರೆಂಟ್ ಅಫೇರ್ಸ್ ಹೆಂಗೂ ಬುಕ್ ಮಾಡಿರ್ತಾರಲ್ಲ, ಆ ಬುಕ್ಕಲ್ಲಿ ಬರ್ಕೊಳ್ಳಿ. ರೈಟ್. ಇದಿಷ್ಟು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ರೈಟ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.